ಸಮಸ್ತ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೆ ಎಳ್ಳು, ಬೆಲ್ಲ, ಬಾರೆಕಾಯಿ, ಕಡೆಕಾಯಿ, ಒಟ್ಟಣಕಾಯಿ, ಸೌತೆಕಾಯಿ, ಆಮೇಲೆ ಉಂಡಿ ಅಂತ ಮಾಡ್ತೀವಿ ನಮ್ಮಲ್ಲಿ. ಗಾಣ ಅಂದ್ರೆ ಏನು ಅಲೆಮನೆ ಅಂತೀವಲ್ಲ ಮೈಸೂರು ಸೈಡ್, ಅದರಲ್ಲಿ ಶೇಂಗದ ಬೀಜ, ಎಳ್ಳು, ಗಸಗಸೆ ಎಲ್ಲ ಹಾಕಿ ಉಂಡಿ ಅಂತ ಮಾಡ್ತಿದ್ರು. ಈಗಿನ ಸಂಕ್ರಾಂತಿ ಹಬ್ಬ ಆಚರಣೆಗಳು ಬೇರೆ ತರ ಇತ್ತು. ಯಾಕಂದ್ರೆ ಅವಾಗ ಪ್ರತಿಯೊಂದು ಹಬ್ಬಕ್ಕೆ ಈ ವಸ್ತು ತಿನ್ಲೇಬೇಕು ಅಂತ ಒಂದು ನಿಯಮ ಇತ್ತು ಹಿರಿಯರದು. ಅವಾಗೆಲ್ಲ ಒಂದು ಹಬ್ಬಕ್ಕೆ ಒಂದು ಹೊಸ ಬಟ್ಟೆಗಳು, ಅವ್ರು ಏನ್ ಮಾಡ್ತಿದ್ರು, ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಬಟ್ಟೆಗಳು ಹಾಕಿದ್ರೆ ಇಡೀ ವರ್ಷ ನಾವು ಖುಷಿಯಾಗಿರ್ತೀವಿ, ಇಡೀ ವರ್ಷ ನಮ್ಗೆ ಯಾರು ಹೊಸ ಬಟ್ಟೆ ತರ್ತಾರೆ ಅನ್ನೋದು ಒಂದು ಅನಿಸಿಕೆ ಕೂಡ ಇತ್ತು. ಸಂಕ್ರಾಂತಿ ಹಬ್ಬದ 3 ದಿವಸ ಆಗುತ್ತೆ, 13, 14, 15. ಅವತ್ತಿಂದ ಯಾರ ಜೊತೆನೂ ನಾವು ಒಂದು ಜಗಳ ಆಗ್ಲಿ, ಬೈಸ್ಕೊಳ್ಳೋದಾಗ್ಲಿ, ತಾಯಿ ತಂದೆಗಳು ಏನೋ ಅನ್ಸ್ಕೊಳ್ಳೋದು ಅದು ಇರ್ಲಿಲ್ಲ. ಯಾಕಂದ್ರೆ ಏನಾದ್ರು ಹಬ್ಬದ ದಿವಸ ನಾವ್ ಏನಾದ್ರೂ ಒಂದು ನಮ್ಗೊಂದು ಕೆಟ್ಟದಾಯ್ತು ಅಂದ್ರೆ ಇಡೀ ವರ್ಷ ಇರುತ್ತೆ ಅಂತ ಒಂದು ಹಳೆ ಸಂಪ್ರದಾಯ ಇತ್ತು. ಹಾಗಾಗಿ ಬಹಳ ಒಂದು ಸಂಭ್ರಮದ ಆಚರಣೆ ಮಾಡ್ತೀರ.